ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ 2027ರ ಸುಸ್ವಾಗತ. ಸಾರ್ವತ್ರಿಕ ಜನಗಣತಿ ನಿನ್ನೆ ದಿನ ನಮ್ಮ ತಾಲೂಕಾ ಆಡಳಿತದ ವತಿಯಿಂದ ಮಾನ್ಯ ಎಸ್.ಸಿ. ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ನಗರಸಭೆಯ ಆಯುಕ್ತರು ಹಾಗೂ ನಮ್ಮೆಲ್ಲ ಕಚೇರಿಯ ಸಿಬ್ಬಂದಿಗಳು ಮತ್ತು ವಿವಿಧ ಸಂಘಟನೆಗಳ ಜೊತೆಗೂಡಿ ನಾವು ನಿನ್ನೆ ದಿನ ಈ ಸ್ವಯಂ ಗಣತಿ ಅಂತಕ್ಕಂಥ ಅಂಶದ ಕುರಿತು ನಿನ್ನೆ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದು, ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನೌಕರರಾಗಿರ್ಬೋದು, ಪತ್ರಿಕಾ ಬಳಗದವರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಈ ಸ್ವಯಂ ಗಣತಿ ಅಂದ್ರೆ ಏನಂತಂದ್ರೆ, ಈಗ ನಮ್ಮ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಏಪ್ರಿಲ್ ಈ ದಿನಾಂಕಗಳಲ್ಲಿ ನಾವು ಸ್ವಯಂ ಗಣತಿಯನ್ನ ನಾವು ಮಾಡಿಕೊಳ್ಳಬಹುದಾಗಿದೆ. ಅಂತಂದ್ರೆ ನಾವು ಒಂದು ಲಿಂಕ್ ಅನ್ನ ನೀಡಲಾಗಿದೆ. ಆ ಲಿಂಕ್ ಮೂಲಕ ತಾವು ತಮ್ಮ ಮನೆಯ ಗಣತಿಯನ್ನ ತಾವೇ ಮಾಡಿಕೊಳ್ಳಬಹುದಾಗಿದೆ. ಅದು ಪೂರ್ಣಗೊಂಡ ನಂತರ ಒಂದು ವಿಶೇಷ ID ಬರ್ತದೆ. ಆ ID-ಯನ್ನ ನಮೂದು ಮಾಡಿಕೊಂಡು ಅವರು ಇಟ್ಕೊಳ್ಬೇಕು. 15ನೇ ನಂತರ ಅಂದ್ರೆ 16ನೇ ತಾರೀಕಿನಿಂದ ಏನು ತಮ್ಮ ಮನೆಗಳಿಗೆ ಗಣತಿದಾರರು ಭೇಟಿ ಕೊಡ್ತಾರೋ ಆ ಸಂದರ್ಭದಲ್ಲಿ ಆ ನಂಬರನ್ನ ಅವರಿಗೆ ನೀಡಿದ್ದಲ್ಲಿ ತಮ್ಮ ಗಣತಿ ಕಾರ್ಯ ಪೂರ್ಣಗೊಳ್ತತಿ. ಮುಖ್ಯವಾಗಿ ನಾವು ಯಾಕೆ ಸ್ವಯಂ ಗಣತಿಯನ್ನ ನಾವು ಪ್ರೇರೇಪಿಸ್ತಾ ಇದ್ದೀವಿ ಅಂತಂದ್ರ, ಒಬ್ಬ ಗಣತಿದಾರ ಮನೆಗೆ ಬಂದು ಸುಮಾರು 33 ಪ್ರಶ್ನೆಗಳನ್ನ ಅವರು ಕೇಳ್ತಾರ. ಅವು ಸಾಮಾನ್ಯ ಪ್ರಶ್ನೆಗಳಿದಾವ, ಆದ್ರೆ ಅದನ್ನ ಕೇಳಿ ತಾವು ಹೇಳೋದ್ರಲ್ಲಿ ತಮ್ಮ ಸಮಯ ಕೂಡ ವ್ಯರ್ಥ ಆಕೈತಿ ಅಂತಕ್ಕಂಥ ಉದ್ದೇಶದಿಂದ ತಾವೇ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳ ಮೂಲಕ ಅದನ್ನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಮತ್ತು ಅದು ಬಹಳಷ್ಟು ಸರಳ ಆಗಿರ್ತಕ್ಕಂಥ ವಿಧಾನ ಆಗಿದೆ. ಆ ನಿಟ್ಟಿನಲ್ಲಿ ತಾವು ಅದನ್ನ ಪೂರ್ಣಗೊಳಿಸಿಕೊಳ್ಳುವ ಮೂಲಕ ತಮ್ಮ ಗಣತಿ ಕಾರ್ಯಕ್ಕೆ ಗಣತಿದಾರರನ್ನ ಕಾಯೋದ್ರ ಅದರ ಜೊತೆಗೆ ತಾವು ತಮ್ಮದೇ ಆದಂತಹ ಒಂದು ಪ್ರಕ್ರಿಯೆಯನ್ನ ಮುಗಿಸ್ಕೊಳ್ಬೇಕು ಅಂತ ಹೇಳಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ನಿನ್ನೆ ದಿನ ನಾವು ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಿದ್ವಿ. ಇದರಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ಬಂದು ನಮ್ಮ ನಗರ ವ್ಯಾಪ್ತಿಯ ಮಾರುಕಟ್ಟೆ ಆಗಿರ್ಬೋದು, ವಿವಿಧ ವೃತ್ತಗಳಲ್ಲಿ ನಾವು ಸಂಚರಿಸುವ ಮೂಲಕ ಈ ಜನಗಣತಿಯ ಕುರಿತು ವ್ಯಾಪಕ ಪ್ರಚಾರವನ್ನ ಮಾಡ್ತಾ ಇದ್ದೇವೆ. ಅದು ನಿನ್ನೆ ಯಶಸ್ವಿಯಾಗಿದೆ ಅಂತ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. census.gov.in ಅಂತ ಹೇಳಿ ಇದೆ. ಅದನ್ನ ಲಿಂಕ್ಗಳನ್ನ ಕೂಡ ತಮ್ಮ ವಾಟ್ಸಪ್ಗಳ ಮೂಲಕ ಎಲ್ಲ ಬರ್ತಾ ಇದೆ. ಅದರ ಮೂಲಕ ಸಾಕಷ್ಟು ವಿಡಿಯೋಗಳು ಕೂಡ ಬರ್ತಾ ಇದಾವ. ಅವುಗಳನ್ನ ನೋಡ್ಕೊಂಡು ನಾವು ಅದನ್ನ ಪೂರ್ಣಗೊಳಿಸ್ಕೊಳ್ಬಹುದಾಗಿದೆ. ಅದೊಂದು ಲಿಂಕ್ ತಾವು ಹಾಕೊಳ್ಬೇಕಾದ್ರೆ census.in ಅಂತ